ಇರಾನ್ ಮತ್ತು ಇಸ್ರೇಲ್ ಜೊತೆಗೆ ಅಮೆರಿಕ ಯುದ್ಧ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇರಾನ್ನ ಸರ್ವೋಚ್ಚ ಅಧಿಕಾರಿ ಖಮೇನಿಯ ಹತ್ಯೆಯಾಗಿದೆ. ಇಷ್ಟೆಲ್ಲ ಆದ ನಂತರ ಯುದ್ಧ ತಣ್ಣಗಾಗಿದೆಯಾ ಅಂತ ಅಂದ್ರೆ ಇಲ್ಲ. ಇರಾನ್ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಹೊರಟಿದೆ. ಹಾಗಾದ್ರೆ ಈ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ನಮಗೆ ನಷ್ಟ ಆಗುತ್ತೆ, ನಾವೆಲ್ಲ ಯಾಕೆ ಇಷ್ಟೊಂದು ಮಾತಾಡಬೇಕು, ಇಷ್ಟೊಂದು ಯೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಇದ್ರ ಬಗ್ಗೆ ಇಷ್ಟು ಚರ್ಚೆ ಆಗ್ತಾ ಇದೆ ಅಂತ ಅಂದ್ರೆ ಭಾರತಕ್ಕೆ ಈ ಯುದ್ಧದಿಂದ ಬಹಳಷ್ಟು ನಷ್ಟ ಜೊತೆಗೆ ಆಘಾತ, ತೈಲಾಘಾತ. ಈಗಾಗಲೇ ನಾವು ಪೆಟ್ರೋಲ್ ಡೀಸೆಲ್ ಎಲ್ಲವನ್ನು ಕೂಡ ಅಲ್ಲಿಂದ ತರಿಸ್ಕೊಳ್ತೀವಿ. ಅದಕ್ಕೆ ಇಲ್ಲಿ ನಾವು ಪರಿತಪಿಸಬೇಕು ಮತ್ತು ಬರದೇ ಹೋದ್ರೆ ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೇರುತ್ತೆ. ಸೊ ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಕೊಲ್ಲಿ ಮಹಾಯುದ್ಧ. ನಾನು ರಾಮ್ ಬಡ್ಗೀರ್. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಭಾರತಕ್ಕೆ ತೈಲಾಘಾತ ಆಗುತ್ತೆ. ಜಾಗತಿಕ ಪೆಟ್ರೋಲಿಯಂ ಕಚ್ಚಾ ತೈಲ ದರದಲ್ಲಿ ಭಾರಿ ಬೆಲೆ ಏರಿಕೆ ಆಗುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಕಚ್ಚಾ ತೈಲ ಬೆಲೆ ಒಂದೇ ದಿನದಲ್ಲಿ 13% ಏರಿಕೆ ಆಗಿದೆ. ಜಾಗತಿಕ ಪೆಟ್ರೋಲಿಯಂ ಕಚ್ಚಾ ತೈಲ ದರದಲ್ಲಿ ಭಾರಿ ಏರಿಕೆ ಆಗಿದೆ. ಬ್ರೆಂಟ್ ಕ್ರೂಡ್ ಕಚ್ಚಾ ತೈಲ ಬೆಲೆ ಒಂದೇ ದಿನದಲ್ಲಿ 13% ಏರಿಕೆಯಾಗಿರೋದು. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ದರ 582.37ಕ್ಕೆ ಏರಿಕೆಯಾಗಿದೆ. ಜನವರಿ 2025ರ ನಂತರ ದಾಖಲಾಗಿರುವಂತಹ ಗರಿಷ್ಠ ಬೆಲೆ ಇದು. WTI ಕ್ರೂಡ್ ತೈಲ ದರ ಸುಮಾರು 10% ಏರಿಕೆಯಾಗಿದೆ. ಭಾರತ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲಕ್ಕೆ 6,609 ರೂಪಾಯಿ ಕೊಡಬೇಕು. ಹೋರ್ಮುಜ್ ಜಲಸಂಧಿಯಿಂದಲೇ ವಿಶ್ವದ ಒಟ್ಟು 20% ತೈಲ ಪೂರೈಕೆಯಾಗುತ್ತೆ. ಯುದ್ಧದ ಕಾರಣದಿಂದಾಗಿ ಈ ಮಾರ್ಗದಲ್ಲಿ ಹಡಗು ಸಂಚಾರ ಸ್ಥಗಿತ ಆಗುತ್ತೆ. ಹೋರ್ಮುಜ್ ಜಲಸಂಧಿ ಅಂದ್ರೆ ಆ ಒಂದು ಜಲಸಂಧಿಯಿಂದಾನೇ ವಿಶ್ವದ ಒಟ್ಟು 20% ತೈಲ ಪೂರೈಕೆಯಾಗುತ್ತೆ. ಈಗ ಯುದ್ಧದ ಕಾರಣದಿಂದಾಗಿ ಈ ಮಾರ್ಗದಲ್ಲಿ ಹಡಗು ಸಂಚಾರ ಸ್ಥಗಿತ ಆಗಿದೆ. ಹಾಗಾಗಿನೇ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ನೋಡಿ, ಹೋರ್ಮುಜ್ ಜಲಸಂಧಿ ಈಗಾಗಲೇ ಬಂದಾಗಿದೆ, ಹಾಗಾಗಿನೇ ಸ್ಥಗಿತ ಆಗಿದೆ. ಈಗ ಒಟ್ಟಾರೆ 20% ತೈಲ ಅಲ್ಲಿಂದ ಹೊರಗಡೆ ಬರುತ್ತೆ. ಸೊ ಈಗ ಆ ಜಲಸಂಧಿನೇ ಸ್ಥಗಿತ ಆದಂಥ ಸಂದರ್ಭ ಸಹಜವಾಗಿ ಭಾರತದ ಮೇಲೆ ಅಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ ಅವಲಂಬಿತ ರಾಷ್ಟ್ರಗಳಿದಾವಲ್ಲ, ಆ ಎಲ್ಲ ರಾಷ್ಟ್ರಗಳಿಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಇದು. ನೋಡಿ, ಜಾಗತಿಕ ಪೆಟ್ರೋಲಿಯಂ ಕಚ್ಚಾ ತೈಲ ದರದಲ್ಲಿ ಭಾರಿ ಏರಿಕೆ ಆಗಲಿದೆ. ಬ್ರೆಂಟ್ ಕ್ರೂಡ್ ಕಚ್ಚಾ ತೈಲ ಬೆಲೆ ಒಂದೇ ದಿನದಲ್ಲಿ 13% ಏರಿಕೆ ಆಗಿದೆ. ಜಸ್ಟ್ ಇಮ್ಯಾಜಿನ್, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂಥ ಈ ದಾಳಿ ಇದೆಯಲ್ಲ, ಕೇವಲ 3 ರಾಷ್ಟ್ರಗಳ ನಡುವೆನ ಅಂತ ಅಂದರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇರಾನ್ ಈಗ ಪ್ರತಿ ದಾಳಿಯನ್ನು ಕೂಡ ನಡೆಸಿದೆ 7 ರಾಷ್ಟ್ರಗಳ ಮೇಲೆ. ತನ್ನ ಸುತ್ತಮುತ್ತಲಿನ 7 ರಾಷ್ಟ್ರಗಳ ಮೇಲೆ ಪ್ರತಿ ದಾಳಿಯನ್ನು ಕೂಡ ನಡೆಸಿದೆ ಇರಾನ್. ಸೊ ಹೀಗಾಗಿ ಬ್ರೆಂಟ್ ಕ್ರೂಡ್ ಕಚ್ಚಾ ತೈಲ ಬೆಲೆ ಒಂದೇ ದಿನದಲ್ಲಿ 13% ಏರಿಕೆಯಾಗಿರೋದು. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ದರ 582.37ಕ್ಕೆ ಏರಿಕೆ ಆಗಿದೆ.